ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ಗೆ ಅಂತ ಹೇಳಿ ಹೋಗಿದ್ವಿ ನಾನು ದೀಪು ಆ್ಯಂಡ್ ಬ್ಯೂಟಿಫುಲ್ ಬ್ರೈಡ್. ಅವ್ರಿಗೆ ಬ್ರೈಡಲ್ ಮೇಕಪ್ಪು ಕೂಡ ನಾವೇ ಮಾಡಿದ್ದು. ಸೊ ಗೈಸ್, ಈಗ ಮೇಕಪ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ. ಆಲ್ಮೋಸ್ಟ್ 10:30 ಆಯಿತು ಟೈಮು. ಮನೆಗೆ ಹೋಗಿ ಸೇರೋಷ್ಟರಲ್ಲಿ 12 ಗಂಟೆ ಆಗುತ್ತೆ ನಮಗೆ. ಸ್ವೀಟ್ ಕ್ಲೈಂಟ್ ಸ್ವೀಟ್ ನಂಗೆ ಈ ಥರ ಮಿಕ್ಸ್ಡ್ ಫ್ರೂಟ್ ಸ್ವೀಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಬೀಗ್ ರೂಟಕ್ಕೂ ಕೂಡ ಮೇಕಪ್ಪನ್ನು ಬುಕ್ ಮಾಡಿದರು. ತುಂಬ ದೂರ, ಆಲ್ಮೋಸ್ಟ್ 2 hours ಜರ್ನಿ ನಮ್ಮ ಲೊಕೇಶನಿಂದ ಅವ್ರ ಲೊಕೇಶನ್ಗೆ. ಸೊ ದ್ಯಾಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಫೋರ್ಸ್ ಮಾಡಿದ್ರು. ಸರಿ ಅಂತ ಹೋಗಿ ಮೇಕಪ್ ಮುಗಿಸ್ಕೊಂಡು ಬಂದ್ವಿ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ಡಸ್ಕಿ ಸ್ಕಿನ್ನು ಕೂಡ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನು ರಿಯಲ್ಲಾಗಿ ಇವತ್ತೇನೆ ನೋಡಿದ್ದು. ನಂಗೆ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಮೇಕಪ್ ಬೇಕು ಅಂತಂದರೆ 8050888587 ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಆಗ ನಾನು ನಿಮಗೆ ಕಾಲ್ ಮುಖಾಂತರ ಅಥವಾ ಟೆಕ್ಸ್ಟ್ ಮುಖಾಂತರ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ನನ್ನ ಕೆಲಸ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಬಿಗ್ ಡೇ, ನಿಮ್ಮ ಏನೇ ಸ್ಪೆಷಲ್ ಒಕೇಷನ್ಸ್ಗಾಗಿರ್ಬೋದು ಬುಕ್ ಮಾಡ್ಕೋಬೋದು. ಹೇರ್ ಮೇಕಪ್ ಸಾರಿ ಇರುತ್ತೆ. ಪ್ರೈಸ್ ಡೀಟೇಲ್ಸ್ ಎಲ್ಲ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಖಂಡಿತ ಕಾಲ್ ಮುಖಾಂತರ ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ದಟ್ ನಿಮಗೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ ಅಂತ ಹೇಳಿ. ಟೆಕ್ಸ್ಟ್ ಮುಖಾಂತರ ಆದರೂ ಪರವಾಗಿಲ್ಲ, ಏನಾದರೂ ಫೀಲ್ ಫ್ರೀ ಟು ವಾಟ್ಸಪ್. ಓಕೆನಾ? ಕಾಫಿ ಆಯಿತಾ, ತಿಂಡಿ ಆಯಿತಾ, ಈ ರೀತಿ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು. ಓಕೆ, ಸಹನಾ ಅವರೇ, ನಿಮಗೆ ವೆಡ್ಡಿಂಗ್ ಮೇಕಪ್ ಆಗಿರ್ಬೋದು, ಈಗ ಬೀಗ್ ರೂಟಕ್ಕೆ ಆಗಿರ್ಬೋದು, ನಿಮ್ಗೆ ಹೇಗೆ ಅನ್ನಿಸ್ತು ಮೇಕಪ್ಪು? ತುಂಬ ಖುಷಿ ಆಯಿತು. ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ತುಂಬ ಥ್ಯಾಂಕ್ಸ್. ಅಷ್ಟು ದೂರದಿಂದ ನನಗೋಸ್ಕರ ಥ್ಯಾಂಕ್ ಯು ಸಜೆಸ್ಟ್ ಮಾಡ್ತೀರಾ? ಶ್ಯೂರ್. ಥ್ಯಾಂಕ್ ಯು 100%. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸೋ ಮಚ್. ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಏನು ಶುಕಿ ಅದು? ಏನು ಹೇಳಿದ್ರು ಮಾಡ್ತಾವಳು ನೋಡು. ವಿಕ್ಸ್ ವಾಸನೆ ಅವಳ ಕೈಯೆಲ್ಲ ಉಚ್ಕೊಂಡು. ಯಾಕೆ ಅಯ್ಯಪ್ಪ ಮೂಸಿಸ್ಬಿಡೋದು ನಂಕ ಹಿಂದೆ ಹಿಡ್ಕಳೆ. ಆಚೆ ಹೋಗಿ ಇರ್ತಾಳೆ. ಅದೇನ್ ಚಾಕು ಹೋಗಿ ಆಟ ಆಡೋದು, ಅದು ಕೊಡೇಲಿ. ವಾಸನೆ ಮೂಕ ವಿಸ್ಮಿತಳಾಗೋದು. ಮೂಸು ನೋಡಿದ್ದೆ. ಒಟ್ಟಿದ್ದೀನಿ ಅಂದ್ಬಿಟ್ಟು ಹಿಂಗಿಕ್ಕು ಆ ಕಡೆ ಮಾಡಿಸ್ಬೇಕು. ಯಾಕೆ ಕಣೆ ಬಾಯ್ಲೆ ಬೊಟ್ಟಿರ್ತೀನಿ ಇಲ್ಲಿ ಕಣ್ಣತ್ರ ಐಲೈನರ್ ಹಾಕ್ತೀನಿ ಬಾರಲೇ. ಸೊ ಗೈಸ್, ನಾನು ರೀಸೆಂಟಾಗಿ ಟೆಕ್ಸ್ಟ್ ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡಿದ್ದೆ ಶುಕಿಗೆ ಮತ್ತು ನನಗೆ ಅಂತ ಹೇಳಿ. ಅದನ್ನು ನಿಮಗೆ ಬೇಕು ಅಂತಂದರೆ ಕೇಳಿ, ನಾನು ಖಂಡಿತ ಹಾಲ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಹಾಗೆಯೇ ಇವತ್ತು ಹಾಲ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ 2 ಬ್ಯಾಗ್ಗಳನ್ನ ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ. ಫಸ್ಟು ನಂದನ್ನು ಕವರ್ ಮಾಡಿಬಿಡೋಣ, ಯಾಕಂತಂದರೆ ನಂದು ಕಡಿಮೆ ಇರೋದು, ಶುಕಿತು ಜಾಸ್ತಿ ಇದೆ. ಸೊ ದ್ಯಾಟ್ ಅದಕ್ಕೇ. ಆ್ಯಂಡ್ ಫಸ್ಟ್ ಬಟ್ಟೆ ಬಂದು ಇದೊಂದು ಶರ್ಟ್ ಕೈಂಡ್ ಆಫ್ ಥಿಂಗ್. ಕೆಳಗಡೆ ಬಂದು ಎಲಾಸ್ಟಿಕ್ ಥರ ಇದೆ, ಇಲ್ಲಿ ನೋಡ್ಬೋದು ನೀವು. ಎಲಾಸ್ಟಿಕ್ ಥರ ಇದೆ. ಸ್ಲೀವ್ಸ್ ಬಂದು ಆಲ್ಮೋಸ್ಟ್ ಫುಲ್ ಸ್ಲೀವ್ಸ್ ಥರನೇ ಇದೆ. ನಾನು ಎಲ್ಲನೂ ಕೂಡ ಟ್ರೈ ಮಾಡಿನೇ ತೊಗೊಂಡು ಬಂದಿದ್ದು. ಯಾಕಂತಂದರೆ ಸುಮಾರು ಸತಿ ಟೆಕ್ಸ್ಟ್ ಮಾರ್ಟ್ಗೆ ಹೋಗಿ ಟ್ರೈ ಮಾಡಿದೆ, ತೊಗೊಂಡು ಬಂದುಬಿಟ್ಟಿರ್ತೀನಿ. ಬಟ್ ಆದರೆ ಮನೇಲಿ ದೂರದೇ ಇಲ್ಲ. ಈ ಥರ ಪ್ರಾಬ್ಲಮ್ಸ್ ತುಂಬಾ ಆಗಿದೆ. ನಾನು ಯೂಶ್ವಲಿ ಎಮ್ ಸೈಜು ಮತ್ತು ಎಲ್ ಸೈಜಲ್ಲಿ ಪಿಕ್ ಮಾಡ್ತೀನಿ. ನಂಗೆ ತೀರಾ ಲೂಸ್ ಬೇಕು ಅಂತಂದರೆ XL ಸೈಜಲ್ಲಿ ಪಿಕ್ ಮಾಡ್ತೀನಿ. ಏನಾಗುತ್ತೆ ಅಂತಂದರೆ ಒಂದೊಂದು ಸತಿ ಆಗುತ್ತೆ ಅಂತ ತಂದುಬಿಟ್ಟಿರ್ತೀನಿ. ಬಟ್ ಆದರೆ ಅದು ದೂರೋದಿಲ್ಲ, ಹಂಗೆ ಆಗ್ಬಿಡುತ್ತೆ. ಅಲ್ಲಿ ಕಾಲು ಹೇಮಂತ್ ಅವ್ರು ಮಲ್ಕೊಂಡಿದ್ದಾರೆ, ಹಾಗಾಗಿ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು
ಎಲ್ ಸೈಜಲ್ಲೂ ತೊಗೊಂಬಂದಿರ್ತೀನಿ, ಕೆಲವೊಂದು ಸತಿ ಅದು ಟೈಟ್ ಆಗಿಬಿಟ್ಟಿರುತ್ತೆ, ಹಿಂಗೆ ಆಗಿಬಿಡುತ್ತೆ. ಸೊ ದಟ್ ಬೆಟರ್ ನೋ ಎಕ್ಸ್ಚೇಂಜ್ ಇರೋ ಕಡೆ ನಾವು ಒಂದು ಸತಿ ಟ್ರೈ ಮಾಡಿ ತರೋದೇ ಬೆಟರು. ಇದು ತುಂಬ ಪ್ರಿಟಿಯಾಗಿತ್ತು, ಹಾಕೊಂಡಾಗೂ ತುಂಬ ಚೆನ್ನಾಗಿತ್ತು. ಸೊ ದಟ್ ನಾನು ಇದನ್ನು ಒಂದು ಪಿಕ್ ಮಾಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಎಲ್ಲ ಅಫೋರ್ಡಬಲ್ ಏನೇ, 179 rupees ಅಷ್ಟೇನೆ. ಎಲ್ಲನೂ ಕೂಡ ಅಫೋರ್ಡಬಲ್ ಆಗಿರುತ್ತೆ. ಬಟ್ ಆದರೆ ಹುಡ್ಕೋಕ್ಕೆ ಗೊತ್ತಿರಬೇಕು ಆ್ಯಂಡ್ ಪಿಕ್ ಮಾಡ್ಕೊಳ್ಳೋಕ್ಕೆ ಅಟ್ ಅ ಟೈಮ್ ಒಂದೇ ಶಾರ್ಟಲ್ಲಿ ನಾವು ಸುಮಾರು ಬಟ್ಟೆಗಳನ್ನ ಪಿಕ್ ಮಾಡೋಷ್ಟು ಪೇಷನ್ಸ್ ಇರಬೇಕು ಅಷ್ಟೇನೆ. ಓಕೆನಾ. ನೆಕ್ಸ್ಟ್ ಬಂದು ಈ ರೀತಿ ಶರ್ಟ್ ಥರನೇ, ಇದೂ ಇದೇನು ಫುಲ್ ಸ್ಲೀವ್ ಬರಲ್ಲ, ಇಲ್ಲಿ ತನಕ ಬ್ಯಾಗಿ ಥರ ಬರುತ್ತೆ ಅಷ್ಟೇನೆ. ಈ ಶರ್ಟ್ಸ್ ನನಗೆ ಈ ಥರ ಫ್ಲೋರಲ್ ಶರ್ಟ್ಸ್ ತುಂಬ ಇಷ್ಟ ಆಗುತ್ತೆ. ಶರ್ಟ್ಸೇ ಅಂತಲ್ಲ, ಬಟ್ಟೆಗಳಾಗಿರಲಿ, ಬೆಡ್ಶೀಟ್ಸ್ ಆಗಿರಲಿ, ಏನೇ ಆಗಿರಲಿ ಫ್ಲೋರಲ್ ಪ್ರಿಂಟ್ಸ್ ಇರೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಬಂದು ಎಷ್ಟು ಪ್ರೈಸ್ ಅಂದರೆ 150 rupees. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಝೂಡಿಯೋಯಿಂದ ಇದು ಸೇಲಲ್ಲಿ ಇದು 150 rupeesಗೆ ನಾವು ಝೂಡಿಯೋಲ್ಲಿ ತೊಗೊಂಡಿದ್ರೆ ಅರೌಂಡ್ 500 to 600 ಆಗಿರ್ತಿತ್ತು ಈ ಶರ್ಟಿಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಪಿಂಕ್ ಕಲರ್, ಒಂಥರ ಟ್ರೆಡಿಷ್ನಲ್ ಆಗೂ ಇದೆ, ಚೆನ್ನಾಗಿದೆ. ಜೀನ್ಸ್ ಮೇಲೆ ಹಾಕ್ಕೋಬೋದು ಅಥವಾ ಪ್ಲಾಜೋ ಮೇಲೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಏನದ್ರ ಮೇಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸ್ಲೀವಲ್ಲಿ ಬಂದು ನಮಗೆ ಆಲ್ಮೋಸ್ಟ್ 3/4 ಸ್ಲೀವ್, ಇಲ್ಲೊಂದು ಎಲಾಸ್ಟಿಕ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಕಟ್ಕೊಳ್ಳೋಕ್ಕೆ ದಾರ ಕೊಟ್ಟು, ಸ್ಲಿಟ್ ಕೊಟ್ಟು ಒಂದು ದಾರ ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಐರನ್ ಮಾಡಿ ಹಾಕ್ಕೊಂಡ್ರೆ ಪ್ರಿಟಿಯಾಗೇ ಕಾಣಿಸುತ್ತೆ. ಪ್ಲಾಜೋ ಮೇಲೆಲ್ಲ ಹಾಕ್ಕೊಂಡ್ರೆ ದೇವಸ್ಥಾನಕ್ಕೂ ಹೋಗ್ಬೋದು. ಬಟ್ ಅದ್ರ ಜೀನ್ಸ್ ಮೇಲೆಲ್ಲ ಹಾಕೋತೀನಿ ಅಂತಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ನಂಗೆ ಇಷ್ಟ ಆಗಲ್ಲ, ಅದೇನೋ ನಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಇದು ಒಂದು ನನಗೆ ಚಿಕ್ಕವಳಿರ್ಬೇಕಾದ್ರೆ ಸ್ಕರ್ಟ್ ಥರ ಎಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಇದು ಒಂದು ಸ್ಕರ್ಟ್ ನೋಡಿದೆ, ಹಾಗಾಗಿ ಇದನ್ನು ಪಿಕ್ ಮಾಡಿದೆ. ಇಲ್ಲಿ ಸೈಡಲ್ಲಿ ಈ ಥರ ಬಟನ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಈ ರೀತಿ ಕಟ್ ಡಿಸೈನ್, ಕಟ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ರೀತಿ ಕಟ್ ವರ್ಕು ಅಷ್ಟೇ. ಕಾಟನ್ ಮೆಟೀರಿಯಲ್, ನಾನು ಕಾಟನ್ ಬಟ್ಟೆ ನೋಡಿ ನಂಗೆ ಇಷ್ಟ ಆಗಿದ್ದು ಸಿಕ್ತು ಅಂದರೆ ಖಂಡಿತ ನಾನು ಬಿಡಲ್ಲ, ನಂಗೆ ತುಂಬ ಇಷ್ಟ ಆಗುತ್ತೆ. ಕಂಫರ್ಟ್ ಫಸ್ಟು, ನಾನು ಬಟ್ಟೆ ಏನು ಬಟ್ಟೆ ಹಾಕ್ಕೊಂಡ್ರೂ ಪರವಾಗಿಲ್ಲ ನನಗೆ, ಆದರೆ ನಾನು ಫಸ್ಟ್ ನೋಡೋದೆ ನಂಗೆ ಕಂಫರ್ಟ್ ಇದೆಯಾ, ಇದು ನಂಗೆ ಕ್ಯಾರಿ ಮಾಡೋಕ್ಕಾಗುತ್ತಾ, ನಂಗೆ ಆರಾಮಾಗಿರುತ್ತಾ ಅಂತಂದ್ಬಿಟ್ಟೆ ನಾನು ನೋಡೋದು. ಆ್ಯಂಡ್ ನೆಕ್ಸ್ಟ್ ಬಂದು ಅದೆಲ್ಲ ಟ್ರೈ ಮಾಡಿದ್ದು ಹಂಗೇನೇ ಇದೆ. ಎಲ್ಲ ಆಲ್ಮೋಸ್ಟ್ ಶರ್ಟ್ ಥರನೇ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ ಅನ್ನಿಸ್ತಿದೆ ನನಗೆ, ಇವಾಗ ನೋಡ್ತಾ ಇದ್ದಾರೆ. ಬಟ್ ಆದರೆ ಎಲ್ಲನೂ ಕೂಡ ಸಖತ್ತಾಗಿತ್ತು. ಇದು ಒಂದು ಚೆಕ್ಸ್ ಪರ್ಪಲ್ ಲ್ಯಾವೆಂಡರ್ ಥರ, ನಂಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ. ವೈಟ್ ಆ್ಯಂಡ್ ಲ್ಯಾವೆಂಡರ್ ಈ ಥರ ಶರ್ಟ್ ನನ್ನ ಹತ್ರ ಆಲ್ರೆಡಿ ಬಂದಿದೆ. ಬಟ್ ಆದರೆ ನಂಗೆ ಇದನ್ನು ಬಿಡೋಕ್ಕೆ ಮನಸ್ಸು ಬರಲಿಲ್ಲ. ಇದು ಕ್ರಾಪ್ ಥರ, ಇಲ್ಲಿ ಒಂದು ನಾಟ್ ಥರ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನಾಟ್ ಥರ ಕೊಟ್ಟಿದ್ದಾರೆ. ಬ್ಯಾಗಿ ಪ್ಯಾಂಟ್ಸ್ ಮೇಲೆಲ್ಲ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಹಾಕೊಂಡೋಗಿ ನೋಡಿ ಬ್ರೈಟ್ನೆಸ್ಸು ಕೂಡ ಎಷ್ಟು ಬೇಗ ಲಿಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಯಾವತ್ತೂ ನಾನು ಏನೇ ಬಟ್ಟೆ ಹಾಕ್ಕೊಂಡ್ರು ಅಷ್ಟೇ, ಮುಂಚೆಯಿಂದನೂ ಅಷ್ಟೇ, ಹಾಕ್ಕೊಂಡಾಗ ನನ್ನ ಕಲರ್ ಲಿಫ್ಟ್ ಆಗಬೇಕು, ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಆವಾಗಲೇ ನಾನು ತೊಗೊಳೋದು. ಯೂಶ್ವಲಿ ನಾನು ಎಲ್ಲ ಕಲರ್ಸಲ್ಲೂ ಡಾರ್ಕ್ ಕಲರ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ಬ್ಲ್ಯಾಕ್ ವಿತ್ ಇನ್ಕ್ಲೂಡಿಂಗ್ ಬ್ಲ್ಯಾಕ್. ಲೈಟ್ ಕಲರ್ಸಲ್ಲಿ ಹೇಳೋಕ್ಕಾಗಲ್ಲ, ನಾನು ಫುಲ್ಲು ರಿಫ್ಲೆಕ್ಟ್ ಆಗಿಬಿಟ್ಟು ಒಂಥರ ಡಿಮ್ ಆಗಿಬಿಡ್ತೀನಿ. ಸೊ ದ್ಯಾಟ್ ನಾನು ಯಾವತ್ತೂ ಅಷ್ಟೇ ಕಲರ್ ಥಿಯರಿ ಮೇಲೇ ಬಟ್ಟೆ ತೊಗೊಳ್ಳೋದು. ಕೆಲವೊಂದು ಸತಿ ಇಷ್ಟ ಆದಾಗ ತೊಗೊಂಡ್ಬಿಡ್ತೀನಿ ಅಷ್ಟೇ, ವೆರಿ ರೇರ್ ಅದು ಇಷ್ಟ ಆದಾಗ ತೊಗೊಳ್ಳೋದು. ಆ್ಯಂಡ್ ಇದೊಂದು ಚೆಕ್ಸ್ ತೊಗೊಂಡೆ, ಚೆನ್ನಾಗಿದೆ. ಇದು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ವೆರಿ ಸಿಂಪಲ್ ಟಾಪ್. ಇದು ಅಷ್ಟೇ ಎಲ್ಲ ಝೂಡಿಯೋಯಿಂದನೇ, ಎಲ್ಲ ಅರೌಂಡ್ 200 ಅಲ್ಲೇ ಬರುತ್ತೆ. ಇದು 179 rupees. ಅದು ಅಷ್ಟೇ ಎಲ್ಲ 200 ರೇಂಜಿಂದನೇ. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಇದು ನೋಡೋಕ್ಕೆ ಹಿಂಗಿದೆ, ಹಾಕ್ಕೊಂಡಾಗ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿತ್ತು ಅಂದರೆ ಕಂಫರ್ಟ್ ಅಂತೂ ಮಾತಾಡೋಂಗಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತಿದು. ಸಾಫ್ಟಾಗಿ ಹಿಂಗೆ ಕಟ್ಟಿದ್ರೆ ಇಷ್ಟೇ ಮುದ್ದೆ ಥರ ಇಷ್ಟೇ ಬಟ್ಟೆ, ಆದರೆ ಇಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಹಾಕ್ಕೊಂಡಾಗ. ಹೇಗಿದೆ ಟಾಪ್, ಸ್ಕ್ವೇರ್ಡ್ ನೆಕ್ಕು.
ನೆಕ್ಸ್ಟ್ ಒಂದು ಪ್ಲಾಜೋ ಪ್ಯಾಂಟನ್ನು ತೊಗೊಂಡೆ, ಬ್ಲ್ಯಾಕ್ ಕಲರಿಂದು, ಪಾಕೆಟ್ಸ್ ಇತ್ತು. ಸೊ ದಟ್ ನನಗೆ ಪಾಕೆಟ್ಸ್ ಇರೋದು ತುಂಬ ಇಷ್ಟ ಆಗುತ್ತೆ. ಲೂಸ್ ನಾರ್ಮಲ್ ಪ್ಲಾಜೋ ಪ್ಯಾಂಟನ್ನು ತೊಗೊಂಡೆ, ಮನೆಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ನನಗೆ ಯೂಶ್ವಲಿ ಮನೆಗೆ ಹಾಕ್ಕೊಳ್ಳೋಕ್ಕೆ ಟೈಟು ಟ್ರ್ಯಾಕ್ ಪ್ಯಾಂಟ್ಸ್ಗಿಂತನೂ ನನಗೆ ಪ್ಲಾಜೋ ಪ್ಯಾಂಟ್ಸ್ ತುಂಬ ಇಷ್ಟ ಆಗುತ್ತೆ, ಕಂಫರ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು. ಟ್ರ್ಯಾಕ್ ಪ್ಯಾಂಟ್ಸೂ ಲೂಸ್ ಇರಬೇಕು, ಆವಾಗ ಇಷ್ಟ ಆಗುತ್ತೆ. ಇದೊಂದು ಶಾರ್ಟ್ಸನ್ನು ತೊಗೊಂಡೆ. ಏನಕ್ಕೆ ಅಂತಂದರೆ ಈಗ ನಾವು ಮ್ಯಾಕ್ಸೀಸ್ ಹಾಕೋತಿರಲ್ಲ, ಖಾಲಿ ಹಾಕ್ಕೊಳ್ಳೋದಕ್ಕಿಂತ ಒಂದು ಪ್ಯಾಂಟ್ ಹಾಕ್ಕೊಂಡ್ರೆ ಲೆಂತಿ ಬರುತ್ತೆ, ಆಗ ನಾವು ಶಾರ್ಟ್ಸ್ ಹಾಕ್ಕೋಬೋದು. ನಾನು ತುಂಬ ದಿವಸ ಆಗಿತ್ತು ತೊಗೊಂಡು, ನಾನು ಪ್ಯಾಂಟನ್ನೇ ಯೂಸ್ ಮಾಡ್ತಿದ್ದೆ, ಆಲ್ಮೋಸ್ಟ್ 3/4 ಪ್ಯಾಂಟ್ ಥರ. ಸೊ ದ್ಯಾಟ್ ಅದಕ್ಕೆ ಅದನ್ನು ತೊಗೊಂಡೆ. ಈ ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಶಾಲ್ ಥರ ನಾವು ಇದನ್ನು ಯೂಸ್ ಮಾಡ್ಕೊಬೋದು ಅಂಥೇಳಿ ತೊಗೊಂಡೆ. ಇದು ಏನು ಪ್ರೈಸ್, ಅರೌಂಡ್ 99 ರುಪೀಸ್. ಕಾಟನ್ ಆ್ಯಂಡ್ ಈ ಟಾಪು ನಂಗೆ ತುಂಬ ಇಷ್ಟ ಆಯಿತು. ಹಾಕೊಂಡಾಗ ಎಷ್ಟು ಪ್ರಿಟಿಯಾಗಿತ್ತು ಅಂದರೆ, ಸ್ಲೀವ್ ಬಂದು ಫುಲ್ ಸ್ಲೀವು ಈ ರೀತಿ ಬ್ಯಾಗಿ ಸ್ಲೀವ್ ಥರ ಲೂಸಾಗಿ, ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ರೀತಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಇದಕ್ಕೆ. ಗ್ರೀನ್ ಕಲರ್. ಇದರ ಪ್ರೈಸ್ ಬಂದು 129. ಇಲ್ಲಿ ಝೂಡಿಯೋ ಅಂತ ಇದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್. ನಾವು ಇದೆಲ್ಲ ಝೂಡಿಯೋದಲ್ಲಿ ನೋಡಿದ್ದೀವಿ, ಅದು ನೋಡಿದ್ರೆ ಸೀಲಲ್ಲಿ ಸಿಕ್ತು. ಸೊ ದ್ಯಾಟ್ ತೊಗೊಂಡ್ವಿ. ನೆಕ್ಸ್ಟ್ ಇದು ಅಷ್ಟೇ, ಇದೊಂಥರ ಕಂಫರ್ಟ್ಗೆ ಅಂತಲೇ ತೊಗೊಂಡಿದ್ದು, ಇದೇನು ಇಷ್ಟಪಟ್ಟು ತೊಗೊಂಡಿಲ್ಲ, ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು ನಾನು. ಇದೂ ಅಷ್ಟೇ ಪ್ಲಾಜೋ ಪ್ಯಾಂಟಿಗೆ ಹಾಕ್ಕೋಬೋದು ಆರಾಮಾಗಿ, ಅಥವಾ ಜೀನ್ಸಿಗೆ ಹಾಕೋತೀನಿ ಅಂದ್ರೂ ನೋ ಪ್ರಾಬ್ಲಮ್, ಹಾಕ್ಕೋಬೋದು. ಬಟ್ ಅದರ ಕಂಫರ್ಟ್ ವೈಸ್ ತುಂಬ ಕಂಫರ್ಟ್ ಆಗಿತ್ತು. ಸೊ ದ್ಯಾಟ್ ಇದನ್ನು ಪಿಕ್ ಮಾಡಿದೆ. ಇಷ್ಟನ್ನು ನಾನು ತೊಗೊಂಡೆ, ಇಷ್ಟೇ ನಾನು ತೊಗೊಂಡಿದ್ದು. ನೆಕ್ಸ್ಟು ಶುಕಿಗೆ ಜಾಸ್ತಿ ತೊಗೊಂಡಿದ್ದು ನಾನು. ಅವಳಿಗೆ ಇತ್ತೀಚೆಗೆ ಅಂತೂ ಬಟ್ಟೆನೇ ತೊಗೊಂಡಿರಲಿಲ್ಲ. ಸೊ ದಟ್ ಪಾಪ ಮಗು ಅಂಥೇಳಿ ತೊಗೊಂಡು ಬಂದಿದ್ದಾಯ್ತು. ಈಗ ಶುಕಿ ಬಟ್ಟೆ ಸ್ಟಾರ್ಟ್. ಇದು ನಾನು ಝೂಡಿಯೋಗೂ ಹೋಗಿದ್ದೆ ರೀಸೆಂಟಾಗಿ. ಆವಾಗ ಏನಕ್ಕೆ ಹೋಗಿದ್ರಿ, ರಶ್ಮಿಗೆ ಅಂತೇಳಿ ಒಂದು ಜೀನ್ಸ್ ತೊಗೊಂಬರೋಣ ಅಂಥೇಳಿ ಹೋಗಿದ್ವಿ. ಜೀನ್ಸ್ ಚೆನ್ನಾಗಿರುತ್ತೆ ಝೂಡಿಯೋದಲ್ಲಿ, ವರ್ತ್ ಪ್ರೈಸ್ ಅಂತ ಹೇಳ್ಬೋದು. ಹಾಗಾಗಿ ನಂಗೆ ಜೀನ್ಸ್ ತುಂಬ ಇಷ್ಟ ಆಗುತ್ತೆ. ಈ ಟಿ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕಾಗಿ ಈ ಟಿ ಶರ್ಟ್ನ ಪಿಕ್ ಮಾಡಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 150 ರುಪೀಸ್, 149 ರುಪೀಸು. ಇದ್ರ ಜೊತೆಗೆ ನಾನು ಒಂದು ಪ್ಯಾಂಟನ್ನು ತೊಗೊಂಡು ಬಂದೆ. ಈ ಪುಟಾಣಿ ಅವಳು ಯಾವಾಗಲೂ ಎಲ್ಲಿ ಹೋಗ್ಬೇಕಾದ್ರೂ ಜೀನ್ ಪ್ಯಾಂಟ್ ಅಂತೇಳೆ. ಸೊ ದ್ಯಾಟ್ ಇದನ್ನು ಈ ಬ್ಯಾಗಿ ಒಂದಿದೆ, ಅದು ತುಂಬ ಲೆಂತ್ ಇದೆ. ಸೊ ದ್ಯಾಟ್ ಇನ್ನೊಂದು ಪಿಕ್ ಮಾಡಿದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಆಲ್ಟ್ರ್ ಮಾಡಿಸ್ಬೇಕು. ಇದರ ಪ್ರೈಸ್ ಬಂದು 499 ರುಪೀಸು. ಬಟ್ ಅದರ ಜೀನ್ಸ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿರುತ್ತೆ ಝೂಡಿಯೋದಲ್ಲಿ. ಬೇರೆ ಎಲ್ಲರೂ ಹಾಕ್ಕೊಬಿಡ್ತಾರೆ ಅಂಥೇಳಿ ಹಾಕ್ಕೊಳ್ಳಲ್ಲ, ಅದೇನೋ ಒಂಥರ ಎಲ್ಲನೂ ಜಾತ್ರೆ ಮಾಡಿಬಿಟ್ಟಿರ್ತಾರೆ. ಸೊ ದ್ಯಾಟ್ ಅದನ್ನು ತೊಗೊಳ್ಳಲ್ಲ. ತೀರಾ ಕಡಿಮೆ, ಏನಾದರೂ ಜಾಸ್ತಿ ಇಷ್ಟ ಆಯಿತು ಅಂದರೆ ತೊಗೊಳ್ಳೋದು ಅಷ್ಟೇನೆ. ಅದು ಬಿಟ್ಟರೆ ಜೀನ್ಸ್ಗೆ ನಾವು ಝೂಡಿಯೋಗೆ ಹೋಗೋದು. ನೀಲ್ ಪಾಲಿಶಸ್ ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಸ್ಟೇ ಇರುತ್ತೆ, ಆ್ಯಂಡ್ ಚಪ್ಪಲಿಗಳು ಚೆನ್ನಾಗಿರುತ್ತೆ. ಇದೊಂದು ಪುಟಾಣಿ ಶಾರ್ಟ್ಸ್ ಕಂದಮ್ಮಂಗೆ. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಕೋಟ್ ಸೆಟ್ ಥರ, ಇದರದ್ದು ಟಾಪೂ ಕೂಡ ಇದೆ. ಇದು ಸಿಕ್ಕಿದಾಗ ತೋರಿಸ್ತೀನಿ ನಾನು. ನೆಕ್ಸ್ಟ್ ಬಂದು ಇದು ಒಂದು ಟೀ ಶರ್ಟ್, ಇದು ಕೂಡ ಝೂಡಿಯೋದೇನೆ. ನಾರ್ಮಲ್ ಮನೆಗೆ ಹಾಕ್ಕೊಳ್ಳೋಕ್ಕೆ, ಎಲ್ಲಾದರೂ ಒಂದು ದಿವಸ ಹಾಕ್ಕೊಂಡೋಗಿ ಮತ್ತು ಮನೆಗೆ ಹಾಕ್ಕೊಂಡ್ರೆ ಆಯಿತು. ಇದೊಂದು ಪ್ಯಾಂಟು ಮತ್ತು ಇದೊಂದು ಪ್ಯಾಂಟು. ಮಕ್ಕಳಿಗೆ ತುಂಬ ಬಟ್ಟೆ ಬೇಕಾಗುತ್ತೆ. ಲಿಟ್ರಲಿ ಎಷ್ಟು ಬೇಗ ಗಲೀಜು ಮಾಡ್ಕೋತಾರೆ ಅಂದರೆ, ಆ ಕರೆಗಳು ಹೋಗೋದೇ ಇಲ್ಲ, ಅಂಥ ಕರೆಗಳು ಮಾಡ್ಕೊತಾರೆ. ಸೊ ದ್ಯಾಟ್ ಅಫೋರ್ಡಬಲೇನೆ, ಅರೌಂಡ್ 89 ರುಪೀಸ್, 90 ರುಪೀಸ್, 50 ರುಪೀಸ್, 100, 150 ಈ ರೀತಿಯೇ ಹೋಗಿರುತ್ತೆ ಅಲ್ಲಿ. ಇದು ಬಂದು 200ಗೆ ಒಂದು ಪ್ಯಾಂಟ್ ಆ್ಯಂಡ್ ಶರ್ಟ್, ಶಾರ್ಟ್ಸ್ ಅನಿಸುತ್ತೆ, ಶಾರ್ಟ್ಸ್ ಅವಳಿಗೆ ಪಾಪ್ ಪೆಟ್ರೋಲ್ ಅಂದರೆ ಪಾಪ್ ಪೆಟ್ರೋಲೇನಾ, ಹೌದು. ಅದೊಂದು ಪಪ್ಪಿದೊಂದು ಟಿವಿದು ಆ್ಯನಿಮೇಷನ್ದೊಂದು ಶೋ ಬರುತ್ತೆ, ಅದನ್ನು ನೋಡ್ತಾ ಇರ್ತಾಳೆ ನಮ್ಮ ಮನ್ವಿತ್ ಜೊತೆ ಕುತ್ಕೊಂಡು. ಅದು ಇಷ್ಟ ಆಗುತ್ತೆ. ಸೊ ದ್ಯಾಟ್ ಅದನ್ನು ತೊಗೊಂಡು ಬಂದೆ ನಾನು. ನೆಕ್ಸ್ಟ್ ಬಂದುಬಿಟ್ಟು
ಇದೊಂದು ಟೀ ಶರ್ಟ್. ಅವಳಿಗೆ ಆ್ಯಕ್ಚುಲಿ ಫುಲ್ ಸ್ಲೀವ್ಸ್ ಇಷ್ಟ ಆಗಲ್ಲ, ಅವಳಿಗೆ ಇರಿಟೇಷನ್ ಫುಲ್ ಸ್ಲೀವ್ಸ್ ಅಂದರೆ. ಆದಷ್ಟು ನಾವು ಹಾಫ್ ಸ್ಲೀವೇನೇ ತೊಗೊಂಡಿದ್ದೀವಿ. ಇದು ಒಂದು 2 ಪ್ಯಾಂಟ್ ತೊಗೊಂಡೆ. ಇರಲಿ ಪರವಾಗಿಲ್ಲ ಅಂತ 99 ರುಪೀಸ್ಗೆ 2 ಪ್ಯಾಂಟ್ ಅಂತಂದರು. ಸೊ ದ್ಯಾಟ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇದೊಂದು ಶಾರ್ಟ್ಸ್ ಥರ, ಇದು 49 ರುಪೀಸ್. ಎಲ್ಲನೋ ಅಫೋರ್ಡಬಲ್ ಆಗಿರುತ್ತೆ. ಬಟ್ ಆದರೆ ಹೇಳಿದ್ನಲ್ಲ, ತೊಗೊಳ್ಳೋಂಥ ಪೇಷನ್ಸ್ ಇರಬೇಕು. ಅವಳಿಗೆ ಎಲಿಫೆಂಟ್ ಬಟ್ಟೆಗಳಂದರೆ ತುಂಬ ಇಷ್ಟ. ಹಾಗಾಗಿ ಎಲಿಫೆಂಟ್ ಟೀ ಶರ್ಟನ್ನು ಒಂದು ತೊಗೊಂಡ್ವಿ. ಆ್ಯಂಡ್ ನನಗೆ ಮೋಸ್ಟ್ ಫೇವ್ರೆಟ್ ಇದು ಎಲ್ಲ ಬಟ್ಟೆಗಳಲ್ಲೂ ಈ ಶರ್ಟ್ ಅಂತ ಹೇಳ್ಬೋದು. ಸಕ್ಕದಾಗಿ ಪ್ರಿಟ್ಟಿಯಾಗಿ ಕಾಣಿಸ್ತಿದೆ ಅಲ್ಲ, ಕಲರೂ ಅಷ್ಟೇ. ಅವಳಿಗೂ ತುಂಬ ಇಷ್ಟ ಆಗಿದೆ ಇದು ಒಂದೇ ಶರ್ಟು. ಇಷ್ಟು ಬಟ್ಟೆ ತೊಗೊಂಬಂದಿದ್ರಲ್ಲಿ ಈ ಶರ್ಟ್ ಒಂದೇ ಅವಳು ಇಷ್ಟಪಟ್ಟಿದ್ದು. ನೆಕ್ಸ್ಟು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಸಿಕ್ಕಿದ್ದೆಲ್ಲ. ಇದೊಂದು ಶಾರ್ಟ್ಸು. ಅವಳಿಗೆ ಶಾರ್ಟ್ಸ್ ಹಾಕೋಕ್ಕೆ ತುಂಬ ಇಷ್ಟ. ಅವ್ರ ಪಪ್ಪಂಗೆ ಟೈಟ್ ಫಿಟ್ ಪ್ಯಾಂಟ್ ಹಾಕೋಕ್ಕೆ ತುಂಬ ಇಷ್ಟ. ಆ್ಯಕ್ಚುಲಿ ಇನ್ನೊಂದು ಹಾರ್ಟ್ ಪ್ಯಾಂಟ್ ಇದೆ, ನಂಗೆ ಗೊತ್ತಿಲ್ಲ ಇದ್ರದ್ದೇ ಕಾರ್ಡ್ ಸೆಟ್ಟ ಅದರದ್ದೇ ಕಾರ್ಡ್ ಸೆಟ್ಟ ಗೊತ್ತಿಲ್ಲ ನನಗೆ. ಇದೊಂದು ಏನಿದು ಶೂಸ್ ಥರ ಒಂದು ಪ್ಯಾಂಟ್ಗಳೇ ಜಾಸ್ತಿ ತೊಗೊಂಡಿದ್ದೀನಿ. ಅವಳಿಗೆ ಪ್ಯಾಂಟ್ಗಳು ಎಷ್ಟಿದ್ರೂ ಸಾಲೋದೇ ಇಲ್ಲ. ಅವಳಿಗೆ ಸುಸು ಮಾಡಿ ಇಡೋದು. ಇದೊಂದು ಶಾರ್ಟ್ಸ್ ತುಂಬ ಇಷ್ಟ ಆಯಿತು ನನಗೆ, ತುಂಬ ಪ್ರಿಟ್ಟಿಯಾಗಿ ಕಾಣಿಸ್ತಿತ್ತು. ಇದೇನೋ ಒಂಥರ ಜೇಬೆಲ್ಲ ಏನೂ ಇಲ್ಲ. ನಾನು ಮಿಡ್ಡಿ ಅಂದ್ಕೊಬಿಟ್ಟೆ, ಅದಕ್ಕೆ ನೋಡ್ತಾ ಇದ್ದೀನಿ. ಮಿಡ್ಡಿ ಥರ ಕಾಣಿಸ್ತು, ಚೆನ್ನಾಗಿದೆ. ಎಲಾಸ್ಟಿಕ್ ವೈಸ್ ಏನು ಮಾತಾಡೋಂಗಿಲ್ಲ, ಕ್ವಾಲಿಟಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. 69 ರುಪೀಸ್ ಅಷ್ಟೇನೆ. ಮಕ್ಕಳಿಗೆ ಪರ್ಫೆಕ್ಟ್ ಪ್ಲೇಸ್. ನೆಕ್ಸ್ಟ್ ಇದೊಂದು ಪ್ಯಾಂಟು, ಬರೀ ಪ್ಯಾಂಟ್. ಇದು ಬೋ ಪ್ಯಾಂಟ್. ಇದು ಎಷ್ಟು ಪ್ರಿಟಿಯಾಗಿದೆ ಅಂದರೆ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಸ್ಟ್ರೈಪ್ ನಾರ್ಮಲ್ ಪ್ಯಾಂಟ್. ಇದೆಲ್ಲ ಮನೆಗೆ ಹಾಕ್ಬಿಡ್ತೀನಿ. ಗಟ್ಟಿಗೆ ಚೆನ್ನಾಗಿರೋದನ್ನು ಎಲ್ಲಾದರೂ ಹೋಗೋಕ್ಕೆ ಇಕ್ಕೊಡ್ತೀನಿ. ಆ್ಯಂಡ್ ಇದೊಂದು ಪ್ಯಾಂಟ್ ನಾರ್ಮಲ್. ನೆಕ್ಸ್ಟ್ ನಮ್ಮ ಶುಕ್ಕಿಗೆ ಈ ರೀತಿ ಕ್ಯಾಪ್ ಇರೋವಂಥದ್ದು ಫುಲ್ ವೇರ್ ಏನಂತಾರೆ ಇದನ್ನು, ಜಾಕೆಟ್ ಸ್ಟಾಗ್ ಏನು ಹೇಳ್ತಾರೋ ಅದು, ಈ ಥರದ್ದು ಇರಲಿಲ್ಲ. ಸೊ ದ್ಯಾಟ್ ಸುಮ್ಮನೆ ಎಷ್ಟೊಂದು ಸ್ವೆಟ್ರ್ ಇದೆ ಅವಳ ಹತ್ರ, ಒಂದು ಆಲ್ಮೋಸ್ಟ್ 10 ಸ್ವೆಟ್ರ್ ತನಕನೂ ಇದೆ. ಸೊ ದ್ಯಾಟ್ ಜಾಸ್ತಿ ಬೆಲೆದು ಬೇಡ ಅಂಥೇಳಿ 179 ರುಪೀಸ್ದು ನಂಗೆ ಈ ರೀತಿ ಹಾಕಬೇಕು ಟೋಪಿದು ಅಂಥೇಳಿ ಇಷ್ಟ ಆಯಿತು. ಸೊ ದ್ಯಾಟ್ ಇದನ್ನು ಸಾಕು ಅಂದ್ಬಿಟ್ಟು, ಇನ್ನೂ ಪ್ರೈಸ್ ಇದೆಲ್ಲ ಇತ್ತು, ಸ್ವೆಟರ್ ಥರನೇ ಇತ್ತು. ಬೇಡ ಅಂದ್ಬಿಟ್ಟು ಇರೋದನ್ನೆಲ್ಲ ಹಾಕೋಣ ಅಂಥೇಳಿ ಅವಳಿಗೆ ಅದನ್ನು ತೊಗೊಂಡಿಲ್ಲ, ಇದು ಸಾಕು ಅಂತ ಹೇಳಿ ತೊಗೊಂಡೆ. ನೆಕ್ಸ್ಟ್ ಇದು ಅಷ್ಟೇ ನನ್ನ ಫೇವ್ರೆಟ್. ಎಷ್ಟು ಪ್ರಿಟಿಯಾಗಿದೆ ನೋಡಿ, ಸಕ್ಕದಾಗಿದೆ. ಇದು ಜಸ್ಟ್ 200 ರುಪೀಸ್ಗೆ ತುಂಬ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇದು ಅಷ್ಟೇ, ಎಲ್ಲನೂ ಚೆನ್ನಾಗಿರೋದು ಸಿಕ್ತು ಅವಳಿಗೆ. ಈ ಫ್ಲೋರಲ್ ಪ್ರಿಂಟಿಂದು ಟೀ ಶರ್ಟು. ಹಾಂ, ನಾನೊಂದು ಹೇಳಿದ್ನಲ್ಲ ಕಾರ್ಡ್ ಸೆಟ್ ಇದೆ ಅಂತ ಹೇಳಿ, ಇದ್ರದ್ದು ಎಲಿಫೆಂಟ್ ಅಂತ ಹೇಳಿದ್ರೆ. 1 ಸೆಕೆಂಡ್ ಕಾಲ್ ಬರ್ತಿದೆ. ಹಾಂ, ಇದೊಂದು ಕಾರ್ಡ್ ಸೆಟ್ ಇದೆ ಅಂತ ಹೇಳಿದ್ನಲ್ಲ, ಅವಳಿಗೆ ಎಲಿಫೆಂಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಇನ್ನೊಂದು ಎಲಿಫೆಂಟಂದು ಇದ್ರ ಜೊತೆಗೆ ಈ ಪ್ಯಾಂಟು. ಆ್ಯಕ್ಚುಲಿ ಇದನ್ನು ನಾವು ಬೇರೆಯಾಗಿ ತೊಗೊಂಡಿದ್ದು, ಅದು ಮ್ಯಾಚ್ ಆಯಿತು ಅಷ್ಟೇನೆ. ಇದೊಂದು ಟೀ ಶರ್ಟ್. ಮತ್ತು ಬಾಕಿ ತುಂಬ ಫ್ರಾಕ್ಗಳು ತೊಗೊಂಡು ಬಂದ್ವಿ. ಇದು ಪ್ರಿಟ್ಟಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ. ಅವಳಿಗೆ ಫ್ರಾಕ್ ಬೇಕು ಮಮ್ಮ, ಫ್ರಾಕ್ ಬೇಕು ಅಂತ ಹೇಳ್ತಾ ಇರ್ತಾಳೆ. ಏನೇ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ, ನನಗೆ ಅವಳಿಗೆ ಪ್ಯಾಂಟ್ ಶರ್ಟ್ ಹಾಕೋಕ್ಕೆ ತುಂಬ ಇಷ್ಟ. ಓಕೆನಾ, ಶಾರ್ಟ್ಸ್ ಮತ್ತು ಟೀ ಶರ್ಟ್ ಹಾಕೋಕ್ಕೆ. ಅವರಪ್ಪಂಗೆ ಟೈಟ್ ಪ್ಯಾಂಟ್ ಹಾಕಿ ಲೂಸ್ ಬ್ಯಾಗಿ ಶರ್ಟ್ ಹಾಕೋಕ್ಕೆ ತುಂಬ ಇಷ್ಟ. ಆಮೇಲೆ ಅವಳಿಗೆ ನೋಡಿದ್ರೆ ಫ್ರಾಕ್ ಇಷ್ಟ. ಜಾತ್ರೆ, ಲಂಗ ಬ್ಲೌಸ್, ಫ್ರಾಕ್, ದೊಡ್ಡ ಫ್ರಾಕ್ ಹಾಕ್ಕೊಬೇಕು ಆ ಥರ ಇಷ್ಟ. ಇದರಲ್ಲಿ ನಮ್ಮ 3 ಜನದ್ದು ಫೈಟು. ಏನೇ ಹಬ್ಬಮ್ಮ, ಇವತ್ತು ಹಬ್ಬನ, ಪೂಜೆ ಮಾಡಿದ್ರೆ ಸಾಕು, ಇವತ್ತು ಹಬ್ಬನ, ಫ್ರಾಕ್ ಹಬ್ಬನ ಅಂತ ಹೇಳ್ತಾಳೆ ಅವಳು. ಹಾಗಾಗಿ ಇಷ್ಟು ಫ್ರಾಕ್ಗಳನ್ನ ತೊಗೊಂಡು ಬಂದೆ, ಯಾವಾಗಲೂ ಹಾಕೋಣ ಅಂತೇಳಿ. ಇದು ಚೆನ್ನಾಗಿದೆ. ಇದೊಂದು ಫ್ರೋಝನ್. ಇದು ಪ್ರಿಟ್ಟಿಯಾಗಿದೆ, ಪುಟಾಣಿ ಫ್ರಾಕ್. ಈ ಬೋಸ್ಗೋಸ್ಕರ ದೀಪು ಪಿಕ್ ಮಾಡಿದ್ದು ಅನಿಸುತ್ತೆ. ಪುಟಾಣಿ ರ್ಯಾಬಿಟ್ ಕ್ಯಾಟ್ ಲಯನ್ ಥರ, 150 ರುಪೀಸ್. ಇದೊಂದು ಅವಕಾಡೋದು ಫ್ರಾಕ್ ತಗೊಂಡು. ಇದೆಲ್ಲನೂ ಕೂಡ ಝೂಡಿಯೋದೇನೆ ಗೊತ್ತಾ. ಆಫರ್ ಇದ್ದಾಗ ಎಲ್ಲ ಒಂದೊಂದು ಪೀಸ್ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲನೂ ಈ ಥರ ಸೇಲ್ಗಳಿಗೆ ಕೊಟ್ಬಿಡ್ತಾರೆ. ಇದು
ಫ್ರಾಕ್. ಇದು ಕೂಡ ಝೂಡಿಯೋದೇನೆ, ಎಲ್ಲ ಝೂಡಿಯೋದೇನೆ. ಲಿಂಕ್ಸ್ ಮಾತ್ರ ಕೇಳಬೇಡಿ, ಇದೊಂದು ಹಾರ್ಟ್ ಫ್ರಾಕು. ಲಿಂಕ್ಸ್ ಮಾತ್ರ ಕೇಳಬೇಡಿ. ಲಿಂಕ್ಸ್ ನಾನು ಯಾವುದನ್ನು ಆನ್ಲೈನಲ್ಲಿ ತೊಗೊಂಡಿಲ್ಲ. ಇನ್ ಕೇಸ್ ನಾನು ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಫ್ಯೂಚರಲ್ಲಿ ಏನಾದರೂ ತೊಗೊಂಡ್ರೆ ನಾನು ಖಂಡಿತ ಲಿಂಕ್ಸನ್ನು ಕೊಡ್ತೀನಿ, ಓಕೆನಾ. ಮತ್ತು ಇದೊಂದು ಫ್ರಾಕ್ ಲಾಸ್ಟ್. ಹಿಂಗೆ ಬೀಚ್ ವೇರ್ ಥರ ಇದೆ ಇದು. ಯಾವ ಬೀಚ್ಗೆ ಹೋದಾಗ ಅವಳು ಬೀಚ್ ಅಂದರೆ ಹುಚ್ಚು ಅವಳಿಗೆ. ಮಮ್ಮ ಬೀಚ್ ಪಪ್ಪ ಬೀಚ್ ಅಂತ ಹೇಳ್ತಿರ್ತಾಳೆ. ಇತ್ತೀಚೆಗೆ ಹೋಗಲೇ ಇಲ್ಲ, ಆಲ್ಮೋಸ್ಟ್ ತುಂಬ ದಿವಸ ಆಯಿತು ನಾವು ಆಚೆ ಹೋಗಿ. ಯಾವಾಗಲಾದರೂ ಹೋದಾಗ ಹಾಕೋಣ. ಆ್ಯಂಡ್ ಓಕೆ ಗೈಸ್, ಇನ್ನು ಶಾಪಿಂಗ್ ಹಾಲ್ ಅಂತೂ ಮುಗೀತು. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.